ಸ್ನೇಹಿತರೆ ನಮಸ್ಕಾರ. ಡಿ ಕೆ ಹಂಡ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಸ್ಟೋರಿ ತುಂಬ ಗಂಭೀರವಾದಂಥ ಸ್ಟೋರಿ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ಸಂಗತಿ. ನಾವು ಕೂಡ ಈ ಸಮಾಜದಲ್ಲಿ ಬದುಕ್ತಿರೋರು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಂಥ ಗಂಭೀರವಾದಂಥ ವಿಚಾರ ಇದು. ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ನೀವು ನೋಡಿರ್ತೀರಾ. ಸಮೀರ್ MD ದೂತ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ಈಗಾಗಲೇ ಸೌಜನ್ಯ ವಿಚಾರದಲ್ಲಿ ಸಂಚಲನವನ್ನು ಸೃಷ್ಟಿಸಿರುವಂಥ ಯೂಟ್ಯೂಬರ್. ಈಗ ಈತ ನಿನ್ನೆ ಮತ್ತೊಂದು ವಿಡಿಯೋವನ್ನು ಹಾಕಿದ್ದಾನೆ. ಈ ವಿಡಿಯೋ ಈಗ ರಾಜ್ಯದಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಗಿರುವಂತಹ ವಿಡಿಯೋ. ಜೊತೆಗೆ ಇಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾನೆ ಆತ. ಸುದೀರ್ಘವಾಗಿ ಮಾಡಿರುವಂಥ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾನೆ. ಕೇವಲ 20-22 ಗಂಟೆ ಒಳಗಡೆ 25 ಲಕ್ಷ ವ್ಯೂಸ್ಗಳನ್ನು ಪಡೆದಿರುವಂತಹ ಈ ವಿಡಿಯೋ ಅಷ್ಟು ಜನ ವ್ಯೂವರ್ಸನ್ನು ಗಮನ ಸೆಳೆದಿದೆ ಅನ್ನೋದ್ರ ಜೊತೆಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಕೂಡ ಅದು ಶೇರ್ ಆಗ್ತಿದೆ. ಆದರೆ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ, ಡೌನ್ಲೋಡ್ ಮಾಡಿ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡ್ತಿದ್ದಾರೆ. ಹೀಗಾಗಿ ಈ ವಿಡಿಯೋ ಬಹುತೇಕ ಒಂದು 50-60 ಲಕ್ಷ ಜನರಿಗೆ ಈಗಾಗಲೇ ರೀಚ್ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ಬೋದು. ಇದೇ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿದಂತಹ ಸಮೀರ್ MD ವಿರುದ್ಧ ಈಗ ದೂರು ದಾಖಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗಾದರೆ ಯಾವ ಉದ್ದೇಶಕ್ಕೆ ಈ ದೂರನ್ನು ಕೊಡಲಾಗಿದೆ, ಅಸಲಿಗೆ ಈ ವಿಡಿಯೋದಲ್ಲಿ ಇರುವಂಥ ಅಂಶಗಳೇನು, ಇಲ್ಲಿ ದೂರು ದಾಖಲಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಸಮೀರು ಈ ವಿಡಿಯೋದಲ್ಲಿ ಹೇಳಿರುವಂಥ ಅಂಶಗಳು ಮತ್ತು ಪ್ರಸ್ತಾಪ ಮಾಡಿರುವಂಥ ಹೆಸರುಗಳು, ಹಾಗೆಯೇ ಸೌಜನ್ಯ ಪ್ರಕರಣಕ್ಕೂ ಮತ್ತು ಈ ವಿಡಿಯೋಗೂ, ಹಾಗೆಯೇ ಈ ಪ್ರಕರಣಕ್ಕೂ, ಈ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಬೇರೆ ಬೇರೆ ಈ ಕಳೆ ಬರಹಗಳಿದ್ದಾವಲ್ಲ ಅದಕ್ಕೂ, ಹಾಗೆಯೇ ಈಗ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿದ್ದಾನಲ್ಲ, ಆತನಿಗೆ ಸಮೀರ್ ಭೀಮಾ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾನೆ. ಆ ಭೀಮಾ ಅನ್ನುವಂಥ ವ್ಯಕ್ತಿ ಈಗ ಬಂದು ನಾನು ಸಾಕ್ಷಿ ಹೇಳ್ತೀನಿ, ಜೊತೆಗೆ ನಾನೇ ಮಣ್ಣು ಮಾಡಿದವನು ಅನ್ನುವಂಥ ವಿಚಾರವನ್ನು ಏನು ಹೇಳಿದಾನಲ್ಲ, ಅದಕ್ಕೂ ಒಂದಕ್ಕೊಂದು ಕೊಂಡಿ ಇದೆಯಾ ಅಥವಾ ಲಿಂಕ್ ಇದೆಯಾ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಈ ವಿಡಿಯೋದ ಉದ್ದೇಶ ಆರಂಭದಲ್ಲಿ ಹೇಳುವ ಹಾಗೆ, ಈ ವಿಡಿಯೋದ ಉದ್ದೇಶ ಯಾರನ್ನು ಕೂಡ ತೇಜೋವಧೆ ಮಾಡೋದು ಅಥವಾ ಇವರೇ ಆರೋಪಿ, ಇವರೇ ಅಪರಾಧಿ ಅಂತೇಳಿ ಹೇಳುವಂಥ ಉದ್ದೇಶ ಅಲ್ಲ. ಇಲ್ಲಿ ಏನು ಘಟನೆ ನಡೆದಿದೆ ಆ ಘಟನೆಯನ್ನು ನಿಮ್ಮ ಮುಂದೆ ಇಡೋದಷ್ಟೇ ಈ ವಿಡಿಯೋದ ಉದ್ದೇಶ. ಈಗ ಅಸಲಿಗೆ ಈಗ ಸಮೀರ್ MD ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ. ಫೆಬ್ರವರಿಯಲ್ಲಿ ಮಾಡಿದಂಥ ಒಂದೇ ಒಂದು ವಿಡಿಯೋ ಯಾವ ರೀತಿ ಸಂಚಲನ ಸೃಷ್ಟಿಸ್ತು. ಕೇವಲ 1 ಲಕ್ಷ ಇದ್ದಂಥ ಸಬ್ಸ್ಕ್ರೈಬರ್ಸ್ 10 ಲಕ್ಷ ಆಗ್ತಾರೆ, ಕೋಟಿಗಟ್ಟಲೆ ವ್ಯೂಸ್ ಪಡೆಯುತ್ತೆ ಒಂದು ವಿಡಿಯೋ. ಆ ವಿಡಿಯೋನ ಕೊನೆಗೆ ಕೋರ್ಟ್ ಆರ್ಡರ್ನ ಪ್ರಕಾರ ಆತ ಡಿಲೀಟ್ ಕೂಡ ಮಾಡಬೇಕಾಗುತ್ತೆ, ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬಟ್ ಆ ವಿಡಿಯೋ ಸೃಷ್ಟಿಸಿದಂಥ ಸಂಚಲನ ಇದೆಯಲ್ಲ, ಇದನ್ನು ಮತ್ತಾವ ವಿಡಿಯೋ ಕೂಡ ಸೃಷ್ಟಿಸೋಕ್ಕೆ ಸಾಧ್ಯವೇ ಆಗಲಿಲ್ಲ ಅನ್ನೋದನ್ನು ಕೂಡ ನೀವು ಒಪ್ಪಿಕೊಳ್ಳಲೇಬೇಕು. ಆ ವಿಡಿಯೋದಲ್ಲೇ ಸಾಕಷ್ಟು ಅಂಶಗಳನ್ನು ಆತ ಹೇಳಿದ್ದ, ಜೊತೆಗೆ ಸಾಕ್ಷಿಗಳ ಬಗ್ಗೆನೂ ಕೂಡ, ಸಾಕ್ಷಿ ನಾಶದ ಬಗ್ಗೆನೂ ಕೂಡ ಹೇಳಿದ್ದ ಆತ. ಹಾಗಾದರೆ ಆಗ ಸಾಕಷ್ಟು ಜನ ಕೇಳಿದಂಥ ಕ್ವಶನ್ ಒಂದೇ, ನಿಮ್ಮ ಬಳಿ ಏನಿದೆ ಸಾಕ್ಷಿ? ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಆ ಪವಿತ್ರ ಸ್ಥಳದ ಬಗ್ಗೆ ನೀವು ಅಪವಿತ್ರಗೊಳಿಸುವಂತಹ ಕಾರಣಕ್ಕೆ, ಅಥವಾ ನೀನೊಬ್ಬ ಮುಸ್ಲಿಂ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ ಅನ್ನುವಂಥ ಆರೋಪಗಳನ್ನು ಹೊರಿಸುವಂಥ ಕೆಲಸವನ್ನು ಆವತ್ತಿಗೆ ಮಾಡಿದರು. ಅದಾದ ಬಳಿಕ ಕೋರ್ಟ್ನ ಮೂಲಕ ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ತಂದರು. ಕೇವಲ ಆತನಿಗೆ ಮಾತ್ರ ಅಲ್ಲ, ಅದನ್ನು ರಿಲೇಟೆಡ್ ಮಾಡಿ ಯಾರೆಲ್ಲ ವೀಡಿಯೋಸ್ಗಳನ್ನು ಮಾಡಿದ್ವಿ, ಇನ್ಕ್ಲೂಡಿಂಗ್ ನಾವು ಕೂಡ ನಮ್ಮ ಚಾನಲಲ್ಲೂ ಕೂಡ ಅದರ ರಿಲೇಟೆಡ್ ಒಂದು ವಿಡಿಯೋಗಳು ಮಾಡಿದ್ವಲ್ಲ, ಆ ವಿಡಿಯೋಗಳನ್ನ ತೆಗಿಬೇಕು ಅನ್ನುವಂಥ ಕೋರ್ಟ್ ಆದೇಶವನ್ನು ಕೂಡ ಮೇಲ್ ಮಾಡಿ ಕಳಿಸಿದ್ರು. ನಾವು ಕೂಡ ಅನಿವಾರ್ಯವಾಗಿ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ವಿಡಿಯೋಗಳನ್ನು ತೆಗಿಲೇಬೇಕಾಯಿತು, ತೆಗೆದ್ವಿ. ನಾವಂತಲ್ಲ, ಬಹುತೇಕ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ತೆಗೆಯುವಂಥ ಕೆಲಸವನ್ನೇ ಮಾಡಿದ್ರು ಆವತ್ತಿಗೆ. ಅದಾದ ಬಳಿಕ ಮತ್ತೆ ಬೆಳವಣಿಗೆಗಳು ನಡೆದು ಸಾಕಷ್ಟು ಯೂಟ್ಯೂಬರ್ಸ್ಗಳು ಇದರ ಹಿಂದೆ ಬಿದ್ದರು. ದುರಾದೃಷ್ಟ ಅನ್ನೋ ರೀತಿಯಲ್ಲಿ, ಅಥವಾ ಈ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಆ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಕೂಡ ಬ್ಲಾಕ್ ಆದವು. ಸಾಕಷ್ಟು 3-4 ಯೂಟ್ಯೂಬ್ ಚಾನಲ್ಗಳು ಅವರ ಶ್ರಮ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಅದನ್ನು ಕಂಪ್ಲೀಟಾಗಿ ಬ್ಲಾಕೇ ಮಾಡಿಸ್ಬಿಟ್ರು. ಆ ಯೂಟ್ಯೂಬ್ ಚಾನಲ್ಗಳು ಓಪನೇ ಆಗಬಾರ್ದು ಅನ್ನೋ ರೀತಿಯಲ್ಲಿ. ನೀವೇ ಯೋಚನೆ ಮಾಡಿ, ಆ ಯೂಟ್ಯೂಬ್ ಚಾನಲ್ನಿಂದ ಬದುಕು ಸಾಗ್ತಾ ಇತ್ತು, ಆ ಬದುಕೆ ನಿಲ್ಲುವಂತೆ ಮಾಡಿಬಿಟ್ರು ಒಂದಷ್ಟು ಜನ. ಆಯಿತು, ಅದು ಕೂಡ ಆಯಿತು. ಈಗ ಸಮೀರ್ ವಿಚಾರಕ್ಕೆ ಬರೋದಾದರೆ, ಸಮೀರ್ ಇಲ್ಲಿ ಅವತ್ತು ಮಾಡಿದಂಥ ವಿಡಿಯೋ ಡಿಲೀಟ್ ಆದ ಬಳಿಕ ಸುಮ್ಮನಾಗಿದ್ದ. ಅಂದರೆ ಆತ ಸುಮ್ಮನಾಗಿದ್ದ ಅಂದರೆ ವಿಡಿಯೋ ಮಾಡೋದ್ರಲ್ಲಿ ಅಥವಾ ನೀವು ಕಾಣೋ ಹಾಗೆ, ನಿಮಗೆ ಕಾಣೋ ಹಾಗೆ ಹೋರಾಟ ಮಾಡೋದ್ರಲ್ಲಿ ಸುಮ್ಮನಾಗಿದ್ದೇ ಹೊರತು ಆತ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದ.
ಆತನಿಗೆ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಬೆಂಬಲವನ್ನು ಏನು ಕೊಡಬೇಕಾಗಿತ್ತು ಕೊಟ್ಟಿದ್ರು. ಹಾಗಾಗಿ ಆತನ ಕೆಲಸವನ್ನು ಆತ ಮಾಡ್ತಾ ಹೋಗ್ತಾ ಇದ್ದ. ಈ ಹೋರಾಟದಲ್ಲಿ ಆತನು ಕೂಡ ಭಾಗಿಯಾಗಿದ್ದ. ಆದರೆ ಈ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಬಂದಿದ್ದು ಯಾವಾಗ? ಮೊನ್ನೆ ಒಬ್ಬ ವ್ಯಕ್ತಿ ಬಂದು ಒಂದು ವಿಚಾರವನ್ನು ಹೇಳ್ತಾನೆ. ನನಗೆ ರಕ್ಷಣೆಯನ್ನು ಕೊಡೋದಾದರೆ ಈ ಪವಿತ್ರ ಜಾಗದ ಸುತ್ತಮುತ್ತದ ಮಣ್ಣಿನಲ್ಲಿ, ಅಂದರೆ ಈ ಧರ್ಮಸ್ಥಳ ಅನ್ನುವಂಥ ಕಂದಾಯ ಭೂಮಿಯ ಮಣ್ಣಿನ ಸುತ್ತಮುತ್ತ ಎಲ್ಲೆಲ್ಲಿ ಏನೇನೋ ಅನಾಚಾರಗಳಾಗಿದ್ದಾವೆ, ಅಕ್ರಮಗಳಾಗಿದ್ದಾವೆ, ಎಷ್ಟು ಜನರನ್ನು ಹೂಳಲಾಗಿದೆ, ಎಲ್ಲವನ್ನು ಕೂಡ ನಾನು ತೋರಿಸ್ತೇನೆ ಮತ್ತು 1000ಕ್ಕೂ ಹೆಚ್ಚು ಜನರನ್ನು ನಾನು ಹೂತಿದ್ದೇನೆ. ಆಮೇಲೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಆತ ಹೇಳೋದ್ರ ಜೊತೆಗೆ ಸುಮಾರೊಂದು 6 ಪುಟಗಳ ದೂರೊಂದನ್ನು ಪೊಲೀಸ್ ಠಾಣೆಗೆ ಸಲ್ಲಿಸಿ ಹೋಗ್ತಾನೆ. ಇದಾಗಿ ಕೆಲವೇ ದಿನಗಳಲ್ಲಿ SP ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಕೋರ್ಟ್ಗೂ ಕೂಡ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ದಟ್ ಮೊನ್ನೆ ಕೋರ್ಟ್ಗೂ ಕೂಡ ಆ ವ್ಯಕ್ತಿ ಹಾಜರಾಗ್ತಾನೆ. ವಕೀಲರು ಮತ್ತು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಆತನನ್ನು ಹಾಜರುಪಡಿಸ್ತಾರೆ. ಜೊತೆಗೆ ಆತನಿಗೆ ಪ್ರೊಟೆಕ್ಷನನ್ನು ಕೊಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ಆತ ಪ್ರಮುಖ ಸಾಕ್ಷಿ, ಹಾಗಾಗಿ ಆ ಸಾಕ್ಷಿಯನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೋರ್ಟ್ ಕೂಡ ಕೊಟ್ಟಂಥ ಕಾರಣಕ್ಕೋಸ್ಕರ ಆತನಿಗೆ ಕಂಪ್ಲೀಟಾಗಿ ಪೊಲೀಸ್ ಪ್ರೊಟೆಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಆತ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಇರ್ತಾನೆ. ಜೊತೆಗೆ ಕಾನೂನಿನ ಅಡಿಯಲ್ಲಿ ಆತ ವಾಚಿಂಗ್ನಲ್ಲಿರ್ತಾನೆ. ಅಂದರೆ ಆತನ ವಿರುದ್ಧವಾಗಲಿ ಅಥವಾ ಆತನ ಗುರುತು ಕೊಡುವಂತಹ ಯಾವುದಾದ್ರೂ ವೀಡಿಯೋಸ್ಗಳಾಗಿರ್ಬೋದು, ಸುದ್ದಿಗಳಾಗ್ಬೋದು ಅಥವಾ ಹೇಳಿಕೆಗಳಾಗ್ಬೋದು, ಯಾವುದು ಬಂದರೂ ಕೂಡ ಅದು ಅಪರಾಧ ಆಗ್ತದೆ. ಆತನ ಬಗ್ಗೆ ಏನೂ ಕೂಡ ಕಮೆಂಟ್ಸ್ ಮಾಡೋ ಹಾಗಿರಲ್ಲ. ಈಗ ಇಷ್ಟೇ ಇರುವಂಥದ್ದು ಕಾನೂನಿನಲ್ಲಿರುವಂಥ ಅವಕಾಶ ಏನೋ ಆತ ಏನು ಹೇಳಿದ್ದಾನೆ ಮತ್ತು ಏನೋ ಅದರ ಬಗ್ಗೆ ಚರ್ಚೆ ಆಗ್ತಿದೆ ಅಷ್ಟು ಮಾತ್ರ. ಇವನ್ ಆತ ಜಡ್ಜ್ ಮುಂದೆ ಏನು ಹೇಳಿದ್ದಾನೆ ಅನ್ನೋದು ಸ್ವತಃ ಆತನ ಪರ ವಕೀಲರಿಗೂ ಕೂಡ ಗೊತ್ತಿರೋದಿಲ್ಲ. ಅದು ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ ಇನ್ನು ನಂತರ ಈಗ ತನಿಖಾಧಿಕಾರಿಗಳು ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದು ಅದನ್ನು ಉಲ್ಲೇಖ ಮಾಡಿ ಮತ್ತೆ ಕೋರ್ಟ್ಗೆ ಸಲ್ಲಿಸಿದ ಬಳಿಕ ಅಷ್ಟೇ ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಗೊತ್ತಾಗೋದಿಲ್ಲ. ಇವನ್ ಆತ ಹೊರಗಡೆ ಬಂದು ಏನು ವಕೀಲರಿಗೆ ಅಥವಾ ಇನ್ ಕೇಸ್ ಆತ ಪ್ರೆಸ್ ಮೀಟ್ ಏನಾದರೂ ಮಾಡಿ ಮಾಧ್ಯಮದ ಮುಂದೆ ಏನಾದರೂ ಹೇಳ್ದ ಅಂದರೆ ಮಾತ್ರ ಗೊತ್ತಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಕೂಡ ಗೊತ್ತಾಗೋದಿಲ್ಲ. ವಕೀಲರು ಹೇಳಿದ್ರೆ ಗೊತ್ತಾಗುತ್ತೆ. ಈ ರೀತಿ ಆತ ಒಂದಷ್ಟು ಮಾಹಿತಿಗಳನ್ನು ಆ 6 ಪುಟದ ಈ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತಹ ಜೊತೆಗೆ ಆತನ ಜೊತೆಗೂ ಕೂಡ ಈ ಸಮೀರ್ ಸ್ವತಃ ಮುಖತಃ ಭೇಟಿ ಮಾಡಿ ಮಾತನಾಡ್ತಾನೆ. ಆತನ ವಿಚಾರವನ್ನು ಇಟ್ಕೊಂಡು ಒಂದು ಸುದೀರ್ಘವಾದಂಥ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡ್ತಾನೆ. ಈ ವಿಡಿಯೋದಲ್ಲಿ ಒನ್ಸ್ ಅಗೈನ್ ಎಲ್ಲ ವಿಚಾರಗಳನ್ನು ಕೂಡ ಸಮೀರ್ ಉಲ್ಲೇಖ ಮಾಡ್ತಾನೆ. ಆ ವ್ಯಕ್ತಿಗೆ ಯಾರೀಗ ಅದೇ ಅಪರಿಚಿತ ಅಂತ ಹೇಳಿ ಬಂದು ಧರ್ಮಸ್ಥಳದಲ್ಲಿ ಈ ರೀತಿ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾನೆ ನೋಡಿ, ಆ ವ್ಯಕ್ತಿಗೆ ಸಮೀರ್ ಅಂತ ಹೇಳ್ಬಿಟ್ಟು ಸಮೀರು ಆ ವ್ಯಕ್ತಿಗೆ ಭೀಮಾ ಅಂತ ಹೇಳ್ಬಿಟ್ಟು ಹೆಸರನ್ನು ಇಡ್ತಾನೆ. ಏನಂತ ಭೀಮಾ ಅಂತೇಳಿ ಆ ವ್ಯಕ್ತಿಗೆ ಹೆಸರನ್ನು ಇಡ್ತಾನೆ. ಯಾಕಂತ ಹೇಳಿದ್ರೆ ಭೀಮಾ ಅನ್ನುವಂಥ ವ್ಯಕ್ತಿ ಏನು ಮಾಡ್ದ, ಏನಾಯಿತು ಈ ಪ್ರಕರಣದ ಬಗ್ಗೆ ಈ 23 ನಿಮಿಷ 53 ಸೆಕೆಂಡ್ನ ವಿಡಿಯೋ, 23 ನಿಮಿಷ 53 ಸೆಕೆಂಡ್ನ ಈ ವಿಡಿಯೋದಲ್ಲಿ ಆತ ಭೀಮಾ ಅನ್ನುವಂಥ ವ್ಯಕ್ತಿ ಎಲ್ಲಿಂದ ಧರ್ಮಸ್ಥಳಕ್ಕೆ ಬಂದ, ಯಾಕೆ ಬಂದ ಮೇಲೆ ಏನು ಮಾಡ್ದ ಎಲ್ಲವನ್ನು ಕೂಡ ಹೇಳುವಂಥ ಸಂದರ್ಭದಲ್ಲಿ ಒಂದು ಗಂಭೀರ ವಿಚಾರವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಏನು ಸೌಜನ್ಯ ಅನ್ನುವಂತಹ ಹೆಣ್ಮಗಳೇನಿದ್ದಾಳೆ ನೋಡಿ, ಇವತ್ತು ಎಲ್ಲರೂ ಕೂಡ ಮಹಾಶಕ್ತಿಯಾಗಿದ್ದಾಳೆ. ಆಕೆ ಮೂಲಕನೇ ಈ ಎಲ್ಲ ವಿಚಾರಗಳು ಹೊರಗಡೆ ಬರ್ತಿರೋದು ಅಂತ ಹೇಳಿ ನಂಬಿಕೆ ಇಟ್ಕೊಂಡಿದ್ದೀವಿ ನೋಡಿ. ಆ ಸೌಜನ್ಯ ಅನ್ನುವಂತಹ ಈ ಮುದ್ದು ಹೆಣ್ಮಗಳನ್ನು ಕೂಡ ಮಣ್ಣು ಮಾಡಬೇಕಾಗಿತ್ತು. ಅವತ್ತು ಈತ ಊರಲ್ಲಿರಲಿಲ್ಲ ಅನ್ನುವಂಥ ವಿಚಾರವನ್ನು ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳ್ತಾನೆ. ಇನ್ ಕೇಸ್ ಅವತ್ತೇನಾದರೂ ಈ ಭೀಮಾ ಅನ್ನುವಂಥ ವ್ಯಕ್ತಿ ಅಲ್ಲಿ ಊರಲ್ಲಿ ಇದ್ದಿದ್ದ ಅಂತ ಹೇಳಿದ್ರೆ ಸೌಜನ್ಯ ಕೂಡ ಮಣ್ಣಾಗಿ ಹೋಗ್ತಾ ಇದ್ಲು ಅಂತೇಳಿ ನೋಡಿ. ಯಾವ ರೀತಿ ಇದೆ ಒಂದಕ್ಕೊಂದು ಲಿಂಕ್ ಅನ್ನೋದನ್ನು ಕೂಡ ಸಮೀರ್ ಇಲ್ಲಿ ವಿವರಿಸಿ ಹೇಳ್ತಾನೆ. ಇದ್ರ ಜೊತೆಗೆ ಸಮೀರ್ ಒಂದಷ್ಟು ಹೆಸರುಗಳನ್ನು ಕೂಡ ಪರೋಕ್ಷವಾಗಿ ಹೇಳ್ತಾನೆ. ಯಾರ್ಯಾರ ಹೆಸರನ್ನು ಹೇಳಬೇಕೋ ಅದನ್ನು ಪರೋಕ್ಷವಾಗಿ ಹೇಳ್ತಾನೆ. ಜೊತೆಗೆ ಈ ಕೆಲವೊಂದಷ್ಟು ಅಲ್ಲಿರುವಂತಹ ವಸತಿ ನಿಲಯಗಳೇನಿದ್ದಾವೆ ಅದರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಅವೆಲ್ಲ ಹೆಸರುಗಳನ್ನು ನೇರವಾಗಿ ಹೇಳ್ತಾನೆ. ಇಲ್ಲಿ ಇಂಡೈರೆಕ್ಟಾಗಿ ಹೇಳುವಂಥ ಹೆಸರು ಕೂಡ ಅಂಡರ್ಸ್ಟುಡ್, ಯಾರ ಬಗ್ಗೆ ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅನ್ನೋದು ಅಂಡರ್ಸ್ಟುಡ್. ಹೀಗೆ ತುಂಬ ಡೇರ್ ಆ್ಯಂಡ್ ಡೆವಿಲ್ ಆಗಿ ಮಾಡಿರುವಂಥ ಈ ವಿಡಿಯೋ ಮೇಲೆ ಈಗ ದೂರು ದಾಖಲಾಗಿದೆ. ಈ ದೂರಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ದೂರಿನಲ್ಲೂ ಕೂಡ ಶನಿವಾರನೇ ಈ ದೂರು ಕೂಡ ದಾಖಲಾಗಿದೆ. ಈ ದೂರಿನಲ್ಲಿ ಈಗ ಈ ಸಮೀರ್ ಅನ್ನುವಂತಹ ಯೂಟ್ಯೂಬರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ದೂರನ್ನು ಕೊಟ್ಟಿದ್ದಾನೆ. ಅಂದರೆ ಈ ಇಡೀ ಪ್ರಕರಣ ಒಂದು ದಿಕ್ಕಿಗೆ ಸಾಗ್ತಾ ಇದ್ದರೆ ಈ ಸಮೀರು ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ಮತ್ತು ಘಟನೆ ಕುರಿತಾಗಿ ಆಭಾಸಕರ ವರದಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ತನ್ನ ದೂರಿನಲ್ಲಿ ದೂರುದಾರರು ತನ್ನ ದೂರಿನಲ್ಲಿ ಹಾಗೂ ನ್ಯಾಯಾಲಯದ ಮುಂದೆ
ಬಹಿರಂಗಪಡಿಸಿರುವಂಥ ಮಾಹಿತಿಗಳನ್ನು ಹೊರತುಪಡಿಸಿ ಸಾಕ್ಷಿ, ದೂರುದಾರರ ಬಗ್ಗೆ ಹಾಗೂ ಪ್ರಕರಣದ ಬಗ್ಗೆ ಮತ್ತು ಇತರ ಹೆಚ್ಚಿನ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಕಾಲ್ಪನಿಕ AI ಸೃಷ್ಟಿಸಲಾದಂತಹ ಸುಳ್ಳು ಮಾಹಿತಿಗಳನ್ನು ಒಳಗೊಂಡು ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿ ಪ್ರಸಾರ ಮಾಡಿದ್ದಾನೆ. ಜೊತೆಗೆ ಉದ್ದೇಶಪೂರ್ವಕ ಮತ್ತು ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಮೀರ್ MD ಅನ್ನುವಂತಹ ಯೂಟ್ಯೂಬರ್ ವಿರುದ್ಧ ಈಗ ದೂರನ್ನು ಕೊಟ್ಟಿದ್ದಾರೆ. ಅದರ ಅನುಸಾರ FIR ನಂಬರ್ 42/2025 42/2025 ಈ FIR ಅನುಸಾರ FIR ರಿಜಿಸ್ಟರ್ ಆಗಿದೆ. ಇದು FIR ನಂಬರ್. ಇನ್ನು BNS ಕಾಯ್ದೆ ಪ್ರಕಾರ 192, 240, 353 1/B ಇದರ ಅನುಸಾರನೂ ಕೂಡ ಇಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಜುಲೈ 11ರಂದು ಸಾಕ್ಷಿ, ದೂರುದಾರರ ಪರವಾದಂಥ ವಕೀಲರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವಂಥ ಕೆಲವು ಹೇಳಿಕೆಗಳು ತಪ್ಪಾಗಿರ್ತದೆ ಅಂತಲೂ ಕೂಡ ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದೇ ವೇಳೆ ಸದರಿ ಪ್ರಕರಣದ ತನಿಖಾಧಿಕಾರಿಯನ್ನು ಬದಲಾಯಿಸೋದು ಅಥವಾ ಪ್ರಕರಣದ ತನಿಖೆಯನ್ನು ವಿಶೇಷ ತಂಡವನ್ನು ರಚಿಸಿ SITಯನ್ನು ರಚಿಸಿ ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ಕೆಲವು ಗುಂಪನ್ನು ಪ್ರತಿನಿಧಿಸ್ತಿರುವಂಥ ವ್ಯಕ್ತಿಗಳು ಹೇಳ್ತಿರುವಂಥ ವಿಚಾರ ಗಮನಕ್ಕೆ ಬಂದಿದೆ. ಈ ಬಗ್ಗೆ ದೂರುದಾರರ ಪರವಾದಂಥ ವಕೀಲರಿಗೆ ಅರಿವಿದೆಯೇ ಅನ್ನೋದನ್ನು ಮತ್ತು ಈ ಬಗ್ಗೆ ಸಾಕ್ಷಿ, ದೂರುದಾರರ ನಿಲುವೇನು ಇವೆಲ್ಲವನ್ನು ಕೂಡ ದೃಢಪಡಿಸಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ ಅಂತ ಹೇಳಿಬಿಟ್ಟು SP ಹೇಳಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಒಂದಂತೂ ಸತ್ಯ ಸ್ನೇಹಿತರೆ, ಈ ಇಡೀ ಪ್ರಕರಣ ಏನಿದೆ, ಈ ಇಡೀ ಪ್ರಕರಣ ಈಗ ಮತ್ತೊಂದು ದಿಕ್ಕಿನತ್ತ ಹೊರಳ್ತಾ ಇದೆ. ಇಲ್ಲಿ ಈ ಮುಚ್ಚಿ ಹೋಗಿದ್ದಂತಹ ಒಂದು ಡೈರಿ, ಒಂದು ಕ್ರೈಮ್ ಡೈರಿ ತೆರೆದುಕೊಡ್ತದ ಅಥವಾ ಪರ್ಮನೆಂಟಾಗಿ ಲಾಕ್ ಹಾಕ್ಕೊಂಡು ಬೆಚ್ಚಗೆ ಕೂತು ಬಿಡುತ್ತಾ ಅಥವಾ ಒಂದೊಂದೇ ಆಘಾತಕಾರಿ ಅಂಶಗಳು ಹೊರಗಡೆ ಬರ್ತಾ ಹೋಗುತ್ತಾ? ಇದು ಈಗಿರುವಂತಹ ವೆರಿ ಇಂಟ್ರೆಸ್ಟಿಂಗ್ ಅಂಶಗಳು. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಸಮೀರ್ ಮೇಲೆ ಕೇಸು ಫೈಲ್ ಆಗಿರೋದ್ರ ಬಗ್ಗೆ ಅಥವಾ ಸಮೀರ್ ಮಾಡಿರುವಂಥ ವಿಡಿಯೋ ಬಗ್ಗೆ, ಜೊತೆಗೆ ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.